ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದರಲ್ಲಿ 3 ದಿನದ ವ್ಲಾಗ್ ಇದರಲ್ಲೇ ಇದೆ. ನಾನು 4 ದಿನದಿಂದ ವ್ಲಾಗ್ಸ್ನ ಹಾಕಿಲ್ಲ, ಮಾಡಿಕೊಂಡು ಇರಲಿಲ್ಲ. 3 ದಿನದ ವ್ಲಾಗು ಸಹ ಇದರಲ್ಲೇ ಇದೆ. ಆ್ಯಂಡ್ ಇದರಲ್ಲಿ ನನ್ನ ಮಗಳ ಬರ್ಡೇ ಕೂಡ ಈ ವ್ಲಾಗಲ್ಲೇ ಹಾಕಿದ್ದೀನಿ. ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿ ಹಾಕಿದ್ದೀನಿ. ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಕ್ಯಾಮ್ರಾ ಫೇಸಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಮಕ್ಕಳು 5 ಗಂಟೆಗೆ ಎದ್ದುಬಿಟ್ಟು ಆಟ ಆಡ್ತಾಯಿದ್ರು. ನಮ್ಮಮ್ಮ ಹಾಲು ಕೊಟ್ಟಿದ್ರು, ಕಾಫಿ ಕಾಯಿಸಿ ಎಲ್ಲರಿಗೂ ಕೊಟ್ಟು ಎಲ್ಲ ಕುತ್ಕೊಂಡು ಒಟ್ಟಿಗೆ ಕಾಫಿ ಕೊಡೋದು. ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಎಳ್ಳಿಕಾಯಿ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. ಅನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ, ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಬೇಯುವಷ್ಟು ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಈರುಳ್ಳಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ 2 ಹಾಕಿದ್ರೂ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಉಂಡೆ ಬೆಳ್ಳುಳ್ಳಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವು ಕಮ್ಮಿ ಹಾಕ್ಕೊಂಡೆ ನಾನು. ಯಾಕಂದರೆ ಎಣ್ಣೆ ಸಿಡಿದು ಕಾಯಿ ಗಾಯ ಆಗಿದೆ, ಅದನ್ನು ತೋರಿಸ್ತಾ ಇದ್ದೀನಿ ನನ್ನ ಸೊಸೆಗೆ. ಮತ್ತು ನನ್ನ ಸೊಸೆ ಮೆಹಂದಿ ಹಾಕಿದ್ಲು, ಅದನ್ನು ತೋರಿಸ್ತಾ ಇದ್ದೀನಿ. ಅವಳು ನಗ್ತಾ ಇದ್ಲು ಏನತ್ತೆ ಅಂತ. ಮತ್ತು ಈರುಳ್ಳಿ ಹಾಕಿ, ಈರುಳ್ಳಿ ಬೇಯೋಷ್ಟು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಾದಮೇಲೆ ಈರುಳ್ಳಿಕಾಯಿನ ಕಟ್ ಮಾಡಿ ಬೀಜ ತೆಗೆದು ಹಾಕಿದ್ದೆ. ಜಾಸ್ತಿ ಬೀಜ ಇರೋ ಕಾರಣ ಕಾಫಿ ಸೋಸೋದ್ರಲ್ಲಿ ಹಿಂಡ್ಕೊಂಡು ನೀಟಾಗಿ ತಕ್ಕೊಂಡೆ ಬೀಜನ. ಆಮೇಲೆ ಕಾಯಿ ತುರ್ಕೊಂಡು ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಬಾಡಿಸಿ, ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು approximately 10 hours later. ನಮ್ಮ ಮನೇಲಿ ಪ್ರತಿ ವಾರವೂ ಹೀಗೆ ಇರುತ್ತೆ ಕ್ಲೀನಿಂಗು. ನಾನು ಸಾಂಗ್ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಸೊಸೆ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಕೊತ್ತಂಬರಿನೇ ಹಾಕಿಲ್ಲ. ಅದೆಲ್ಲ ಕಿತ್ಕೊಂಡವಳೆ. 3000 years later. ಏನೇನು ಬಿಲ್ಲ. ಪ್ಲೇಟ್ ಇದೆ, ಚಿಕ್ಕ ಪ್ಲೇಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಡೆಗೆ ಏನೇನು ಬೇಕು ಎಲ್ಲ ತೊಗೊಂಬರೋಕ್ಕೆ ಅಂತ ಅಮೃತವ್ರಿಗೆ ಹೋಗಿದ್ವಿ. ಸಂತೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ವಿ. ಲಾಸ್ಟಲ್ಲಿ ಬರಬೇಕಾದ್ರೆ ಕೆಲವೊಂದು ಐಟಮ್ಸ್ಗಳನ್ನ ತೊಗೋಬೇಕಾಗಿತ್ತು. ಹಾಗಾಗಿ ಅಂಗಡೀಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡ್ವಿ. ಇಷ್ಟೇ ತೊಗೊಂಡಿದ್ದೀವಿ ಅಂತ ಅಂದ್ಕೋಬೇಡಿ, ಆಲ್ರೆಡಿ ಎಲ್ಲ ಶಾಪಿಂಗು ಮುಗಿದಿತ್ತು. ಸಂತೆ ಎಲ್ಲ ಮುಗಿಸ್ಕೊಂಡು ಬರ್ತಡೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಸಣ್ಣದಾಗಿ ಹಂಗೆ ಊರ್ದೊಂದು ಕ್ಯಾಪ್ಚರ್ ಮಾಡಿಕೊಂಡೆ.
ನಾನು ಹಳೆಯ ಪಟಾಕಿ ತಂದಿದ್ದ ಅಂಗಡಿಯಿಂದ ಅದೇನು ಭೂಚಕ್ರ ಅಂತಾರಲ್ಲ ಅದನ್ನು ನಾನು ಅಂಟಿಸ್ತಾ ಇದ್ದೆ. ಅಷ್ಟೊಂದು ಬೆಂಕಿ ಪಟ್ಟಣ ವೇಸ್ಟ್ ಮಾಡಿದ್ದೀರ ಗೊತ್ತಾಗಲ್ವಾ? ಯಾರ್ಯಾರು ನೀರು ಚೆಲ್ಲಿದ್ದು? ನಾನು ಇದಕ್ಕೆ ನೀರು ಹಿಡ್ಕೊಂಡೆ ಅಲ್ಲಿ ಬರ್ತು. ನಾನು ಇದಕ್ಕೆ ಅಂತ ಇದು ಮಾಡಿದ್ರೆ ಏನಕ್ಕೆ ನೀರು ಚೆನ್ನಾಗಿ ಸಿಗುತ್ತೆ. ನೀನು ಹಿಡ್ಕೊಂಡೆ ಹ್ಯಾಪಿ ದೀಪಾವಳಿ. ದೀಪಾವಳಿನೂ ಒಂದು ತಿಂಗಳದೆ. ನನ್ನ ಮಗ ಆನೆ ಅಂತ ತಂಗಿನ ಕೂರಿಸ್ಕೊಂಡು ಆನೆ ಓಡಿಸ್ತಿದ್ದ. ಹಾಗೆ ನಾನು ನನ್ನ ಸೊಸೆ ಎಲ್ಲರೂ ಸ್ವಲ್ಪ ಈ ಸಲ ದಸರಾದ ಬಗ್ಗೆ ಹಾಗೆ ನಮ್ಮನ್ನೆಲ್ಲ ಆಗಲಿ ದೂರ ಹೋಗಿರೋ ಅರ್ಜುನನ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಬಾರಿ ಅರ್ಜುನ ತುಂಬ ನೆನಪಾದ. ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ತಂದಿಟ್ಟಾದಮೇಲೆ ನಾವೆಲ್ಲ ದೇವಸ್ಥಾನಕ್ಕೆ ಕೊಟ್ವಿ. ನಾನು ನನ್ನ ಚಿಕ್ಕ ಸೊಸೆ, ನನ್ನ ಅಳಿಯ, ನನ್ನ ಮಗ, ನನ್ನ ಮಗಳು ಇಷ್ಟು ಜನನೂ ದೇವಸ್ಥಾನಕ್ಕೆ ಕೊಟ್ವಿ. ಕಾಯಿನ್ ಹುಡುಕ್ತಾ ಇದ್ದೆ. ನಮ್ಮ ಅತ್ತೆ ಕಾಯಿನ್ ಡಬ್ಬದಲ್ಲಿ ಹಾಕಿದ್ದೀನಿ ಎತ್ಕೊ ಅಂತ ಹೇಳಿದರು. ಅದಕ್ಕೆ ಕಾಯಿನ್ ಹುಡುಕ್ತಾ ಇದ್ದೆ. ನನ್ನ ಸೊಸೆಗೆ, ನನ್ನ ದೊಡ್ಡ ಸೊಸೆಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ ಅವಳಿಗೆ. ಅದಕ್ಕೆ ಅವ್ರ ತಂಗಿಗೆ ಬೈತಾ ಇದ್ಲು. ನಿಧಾನಕ್ಕೆ ಹೋಗು. ಇಲ್ಲಿ ನೋಡಿ ಕರಿಭೂತಗಳು. ನನ್ನ ಕರ್ಗೂ ಇಲ್ಲ ಬೆಳಗೂ ಇಲ್ಲಪ್ಪ. ಬ್ರೌನಿ ನಾನು. ಇವತ್ತು ಯಶಿಕನ್ ಬರ್ತಡೆ. ಯಶಿಕ ಯಾರ್ದಮ್ಮ ಬರ್ತಡೆ? ನಂದು ಎಲ್ಲ ಬಂದು ಯಾರ್ದು ಹಿಡ್ಕೊತೊಳಕ ಬ್ಯಾಗು? ಬಾ ನಮ್ಮೂರ ಗ್ರಾಮ ದೇವತೆ ಹಾಗೂ ನಮ್ಮ ಮನೆ ದೇವರು ಪಡ್ಲಮ್ಮ ಅಂತ. ಪಕ್ಕದಲ್ಲೇ ಚಿಕ್ಕಮ್ಮ ತಾಯಿನೂ ಪಕ್ಕದಲ್ಲೇ ಇದ್ದಾರೆ. ಬಾರಲೆ 6.5 hours later. ನನ್ನ ತಮ್ಮ ಎಗ್ ರೈಸ್ ಮಾಡ್ಕೊಳ್ತೀನಿ ಅಂತ ಮೊಟ್ಟೆ ಹೊಡೆದಾಕಿ ಅದಕ್ಕೆ ಅರಿಶಿನ ಪುಡಿ ಹಾಕಿ ಖಾರದ ಪುಡಿ ಹಾಕಿ ಏನೋ ಒಂಥರ ಮಾಡ್ಕೊಂಡಿದ್ದ. ಆದರೂ ಒಂಥರ ಚೆನ್ನಾಗಿತ್ತು. ಮಾಡಿಕೊಟ್ಟಿದ್ದು ತಿಂದಾದ್ಮೇಲೆ ಬರ್ತಡೇಗೆ ಅಂತ ನಾವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಆಲೇ ಟೈಮ್ 4:15 ಆಗ್ತಾ ಬಂದಿತ್ತು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಫೈನಲ್ ಲುಕ್ ಈ ಥರ ಬಂತು. ಹಿಂದ್ಗಡೆ ಪಂಚೆ ಹಾಕೋಣ ಅಂತ ಹಾಕಿದ್ವಿ. ಅದು ಗಮ್ ಟೇಪ್ ಪವರ್ ತಡೆಯೋಕ್ಕಾಗದೆ ಅದು ಬಿದ್ದೇ ಹೋಯಿತು. ಕೊನೆಗೂ ಅದು ಬೇಡ ಅಂತ ಹೇಳಿ ಬರೀ ಗೋಡೆಗೇ ಅಂಟಿಸ್ಕೊಳ್ತಾ ಬಂದ್ವಿ. ಅದು ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನಮಗೆ ತಿಳಿದಷ್ಟು ಸಿಂಪಲಾಗಿ ಮಾಡಿದ್ದೀವಿ. ಯಾಕೆ ನೋಡ್ದೆ ಫೈನಲಿ ಈ ಥರ ರೆಡಿ ಮಾಡಿದ್ವಿ. ಅಡುಗೆ ಮಾಡೋದೆಲ್ಲ ನಮ್ಮ ಅಕ್ಕಂಗೆ ಬಿಟ್ಟಿದ್ವಿ. ನಮ್ಮ ಅಕ್ಕನೇ ಪ್ರತಿ ಸಲ ನಾನ್ ವೆಜ್ ಮಾಡಿದ್ರೆ ಅಡುಗೆ ಮಾಡೋದು ನಮ್ಮ ಅಕ್ಕನೇ. ವೆಜ್ ಆದರೆ ಅಲ್ಪ ಸ್ವಲ್ಪ ನಾನು ಮಾಡಿಕೊಡ್ತೀನಿ. ನಾವು ಬರ್ಡೇಗೆ ಫಾರಮ್ ಕೋಳಿ ಸಾರು ಮಾಡಿ ಅದರಿಂದ ಚಿಕನ್ ಎತ್ತಿ ಒಂಥರ ಉರಿಯುತ್ತೆ ನಮ್ಮ ಅಕ್ಕ, ಚೆನ್ನಾಗಿರುತ್ತದು. ಆ ಥರ ಮಾಡಿದರು. ಲಂಗ ತಂದವ್ರ ಯಾರು? ನಿಮ್ಮ ಅಪ್ಪನ ನಿಮ್ಮ ಅಮ್ಮನ? ಲೇ ಯಾರು ಹೇಳಲೇ? ಅಪ್ಪನ ಅಮ್ಮನ? ಏನಾಗೈತೆ ಅದು ಹಂಗೇನೆ ಇದು ಮಾಡು ಒಂಚೂರ. ಇದು ಸ್ಪೂನ್ ತಗೊಂಡು ಹಂಗೆ ಇದು ಮಾಡು. ಇನ್ನೊಂದು ಆ ಸೈಡ್ ಇಕ್ರಿ, ಈ ಸೈಡ್ ಜರಿ ಜರಿ ಇರೋದು ಬೇರೆ ಏನಾಗಲ್ವಲ್ಲ. ಅದಕ್ಕೆ ಇಲ್ಲ ಹಾಕಿದ್ರೆ ಬೆಳ್ಳಕ್ಕೆ ಚೆನ್ನಾಗಿ ಕಾಣೋದು. ಬ್ಯಾಟ್ರಿ ಎಲ್ರಿಗೆ ಇಲ್ಲೇ ಐತಿ, ಹಾಕಪ್ಪ. ಲಕ್ಷಿ ಇಲ್ಲಿ ಯಶಿ ಲಕ್ಷಿ ಚಾಕ್ಲೇಟ್ ನನ್ನ ಮಗಳ ಬರ್ತಡೇದು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಫೋಟೋಸ್ ಜೊತೆ ಸಾಂಗ್ ಹಾಕಿದ್ದೀನಿ.
The next day. ಇದು ನನ್ನ ಮಾರನೇ ದಿನದ ವ್ಲಾಗ್. ನಾವು ತೋಟಕ್ಕೆ ಹೋಗಿದ್ವಿ, ಕಾಯಿ ಬಂದಿದೆ ಅಂದ್ಬಿಟ್ಟು ಕಾಯಿ ಕೀಳೋಕ್ಕೋಸ್ಕರ ತೋಟಕ್ಕೆ ಹೋಗಿದ್ವಿ. ಅತ್ತೆ ಕಾಯಿ ತುಂಬ್ತಾಳೆ, ಅತ್ತೆ ಚೀಲ ಹಿಡ್ಕೊಂಡೈತೆ, ಅಮ್ಮ ಕಾಯಿ ತುಂಬ್ತಾ ಇದೆ. ಅಜ್ಜಿ ಕಾಯಿ ಕೀಳಿತೈತೆ. ಕ್ಯಾಸಿನ ಫೋಟೋ ಹೊಡೆಯೋದೇ ಕೆಲಸ. ಯೂಟ್ಯೂಬಲ್ಲಿ ಬತ್ತಿ ತಗೋ. ಅವೇ ನಮ್ಮ ಬಂದ್ಬಿಟ್ಟ ಅಣ್ಣೆ ಎದಳದೇ ಇಲ್ಲ ನನ್ನ ಮಗನವು. ನಮ್ಮ ಬರ್ಬಿಟ್ಟನೇ ಎದಳ್ತಾವಲ್ಲ, ಏನು ಸಮಾಚಾರ? ಹಂಗೆ ಆಯ್ತವ. ನೆನ್ನೆ ಒಂದು ಟವಲ್ ಸಿಕ್ಲಿಲ್ಲ ಗೊತ್ತಾ? ಹೆಂಗೆ ಚಿತ್ಕೊಂಡಿದ್ದು ನಾನು ಹೇಳಿದ ಸಿಗ್ಲಿಲ್ಲ ಅಂತ. ಸಿಗ್ಲಿವಂತ ಅತ್ತೆ ಸುಮತ್ತೆ ನೋಡ್ಕೊಂಬರೋಣ. ಅಲ್ಲಿ ಫುಲ್ ಕೆಕ್ಕೋಣ, ಬಾ ನೋಡ್ಕೊಂಬರೋಣ. ಅತ್ತೆ ನೋಡ್ಕೊಂಬರೋಣ ಅಷ್ಟೇ. ನೋಡಿ ಪಾಪ ಕಾಣ್ತದೆ, ಸಮ ಮಾಡೋರು ಇಲ್ಲಿ ಅದನ್ನ ದಡದ್ಮರ್ಗ ಸಮ ಮಾಡೋರು ನೋಡು. ನಾವು
ಅಲ್ಲೇ ತಿರ್ಗಿಸ್ಕೋ ಇದು ಮಣ್ಣೋಡ್ಸಿರೋದು ಹೇಳಿದ್ರೆ ಅವನೇ ತುಂಬ್ಕೊಡಂಗ ಅವ್ನ ಗಾಡಿ ಜಾಸ್ತಿ ಆಗಲ್ವ ಕಾಯಿವು ಓಳ್ ಆಡ್ತಾಳೆ ಅಂತ ಆಡ್ಬೇಡ ನಡಿ ಎಷ್ಟು 22 ಅಂತಲ್ಲ ನಾರಾಯಣಿ ಕೇಳಿ ನೋಡ್ಬೇಕಿತ್ತು ಇದು ನಮ್ಮ ತೊರೆ. ಮರ್ಕೋನಹಳ್ಳಿ ನೀರು ಕೋಡಿಯಾದಾಗ ಇಲ್ಲಿ ತುಂಬ ನೀರು ಹೋಗುತ್ತೆ. ನಮ್ಮ ತೋಟದ ಲಾಸ್ಟ್ 2 ಮರನೂ ಸಹ ಮುಳುಗೋ ಅಷ್ಟು ನೀರು ಬರುತ್ತೆ. ನಿನ್ನೆ ಎಲ್ಲ ಅಷ್ಟು ನೀರು ಹೋಗಿತ್ತು, ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀರು ಕಾಣ್ತಿದೆ. ಇವತ್ತಷ್ಟು ನೀರಿಲ್ಲ. ಸುಂದರ ಅರಣ್ಯ ಧಾಮಗಳು ಕನ್ನಡಾಂಬೆಯ ಕೇಶಗಳು ನೇಗಿಲ ಯೋಗಿಯ ಬೆಳೆಯಲ್ಲ ಅವಳ ಮುಡಿಗೆ ಕುಸುಮಗಳು ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ ಕೋಲಾರ ಕೈವಾರ ಕೋಲೆ ಜುಮುಕಿ ಮೂಗುತಿಯು ಇದ್ದರೆ ಬದುಕುನಿ ನನ್ನ ಈ ಮಣ್ಣಲಿ ಮಡಿದರೂ ಹೆಮ್ಮೆಯೇ ಕನ್ನಡ ಮಣ್ಣಲಿ ಧರ್ಮದ ತೌರಲಿ. ಇಲ್ಲಿ ಜಾಸ್ತಿ ಹಣ ಇಲ್ಲ, ನಾವು ಹೋಯ್ತೀನಿ. ನಾನು ಸುಮಕ್ಕ ಭೂಮಿ ನೀನು ಇಲ್ಲೇ ಕಾಯೆಲ್ಲ ತುಂಬ್ಕೊಂಡು ಮೇಲೆ ಬಂದ್ವಿ. ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ಕಾಯೆಲ್ಲ ಅಲ್ಲೇ ಹಾಕ್ಬಿಟ್ಟು ಗಾಡಿ ಕೆಳಗಡೆ ಎಲ್ಲ ಕುತ್ಕೊಂಡ್ವಿ. ಎಲ್ಲರೂ ಛತ್ರ ಇಟ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ, ಮಳೆ ನಿಲ್ಲುತ್ತೇನೋ ಅಂತ. ಕೊನೆಗೂ ಮಳೆ ಕಮ್ಮಿ ಆಗಲೇ ಇಲ್ಲ. ಅದರಲ್ಲೇ ಓಡ್ಬಿಟ್ವಿ ಛತ್ರಿ ಇಟ್ಕೊಂಡು. ಕಾವಲೆಲ್ಲೂ ನೀರು ಎತ್ತಿದ್ರು, ಕಾವಲೆಲ್ಲೂ ನೀರು ತುಂಬ ಹೋಗ್ತಿತ್ತು. ಇದು ನನ್ನ ಪುಟ್ಟ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.